ಎಲ್ರಿಗೂ ನಮಸ್ಕಾರ. ನಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಮಾಧವ ಗಾಡ್ಗಿಲ್ ಅವರ ಜೀವನದ ಕೆಲವು ಅವರ ಮಾಡಿದ ಸಾಧನೆಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಮೆಲುಕು ಹಾಕೋದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾಧವ ಗಾಡ್ಗಿಲ್ ಅವರು ಪುಣೆಯಲ್ಲಿ ಹುಟ್ಟಿರೋಂಥದ್ದು. 1942ನೇ ಇಸ್ವಿಯಲ್ಲಿ ಹುಟ್ಟಿರೋಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ 7ನೇ ತಾರೀಕು ಇದೇ ತಿಂಗಳು ಅವರು ವಿಧಿವಶರಾಗಿದ್ದಾರೆ. ಮಾಧವ ಗಾಡ್ಗಿಲ್ ಅವರು ಬೇಸಿಕ್ಕಾಗಿ ಒಬ್ಬ ಬಯಾಲಜಿ ಓದಿರುವಂತಹ ಒಬ್ಬ ವಿದ್ಯಾರ್ಥಿ, ವಿಜ್ಞಾನಿ ಹಾಗೂ ಸಂಶೋಧಕರು. ಮಾಧವ ಗಾಡ್ಗಿಲ್ ಬಗ್ಗೆ ಯಾಕೆ ತಿಳ್ಕೋಬೇಕು ಅಥವಾ ಅವ್ರು ಮಾಡಿದ ಕೆಲಸದ ಪ್ರಾಮುಖ್ಯತೆ ಏನು ಅಂತ ನಾವು ಮೆಲುಕು ಹಾಕೋದಾದರೆ, ಅಥವಾ ಒಂದು ನಾಡು ನುಡಿ ಇದೆ, ಯಾವುದೇ ಒಂದು ದೇಶ ನಮ್ಮ ರಾಷ್ಟ್ರನ ಕಟ್ಟಬೇಕಾದ್ರೆ ರಾಷ್ಟ್ರ ಜೀವನವನ್ನು ನಾವು ಮೆಲುಕು ಹಾಕಬೇಕಾದ್ರೆ ಯಾವ ಆದರ್ಶದ ಮೇಲೆ ಆ ರಾಷ್ಟ್ರನ ಕಟ್ತೀವಿ, ಯಾವ ಸಿದ್ಧಾಂತದ ಮೇಲೆ ಆ ರಾಷ್ಟ್ರನ ಕಟ್ತೀವಿ, ಆ ರಾಷ್ಟ್ರನ ಕಟ್ಟಬೇಕು ಎನ್ನುವ ಸವಾಲು ನಮಗೆ ಮುಖ್ಯ ಆಗ್ತದೆ. ಆ ಸವಾಲಿನ ಉತ್ತರ ಸರಿಯಾಗಿ ಸಿಕ್ಕಾಗ ಮಾತ್ರ ನಾವು ಆ ರಾಷ್ಟ್ರನ ಸರಿಯಾದ ದಿಕ್ಕಿನಲ್ಲಿ ಕಟ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಮಾಧವ ಗಾಡ್ಗಿಲ್ ಅವರು ಯಾವಾಗ ಅತ್ಯಂತ ಜನಪ್ರಿಯರಾದರು ಅಂತಂದರೆ, ಯಾವಾಗ ಮಾಧವ ಗಾಡ್ಗಿಲ್ ರಿಪೋರ್ಟ್ ಅಂತ ಪಶ್ಚಿಮ ಘಟ್ಟಗಳ ಮೇಲೆ ಕೊಟ್ಟರೋ ಆವಾಗ ಅವರು ಅತ್ಯಂತ ಜನಪ್ರಿಯತೆಯಾಗಿ ದೇಶದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಎಲ್ಲ ಕಡೆ ಅವರ ಹೆಸರು ಪಸರಿಸ್ತು. ಯಾತಕ್ಕೆ ಅವ್ರ ಹೆಸರು ಆವಾಗ ಆ ರೀತಿ ಬಂದಂಥದ್ದು, ಆ ರೀತಿ ಆದದ್ದು ಯಾತಕ್ಕೆ ಅಂತ ನಾವೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ನಾವು ಯಾವ ಆದರ್ಶದ ಮೇಲೆ ಕಟ್ಟಬೇಕು ಅಂತ ಹೇಳುವಂಥದ್ದು, ಯಾವ ಆದರ್ಶದ ಮೇಲೆ ನಮ್ಮ ದೇಶದ ಬದುಕನ್ನು ನಾವು ಕಟ್ಟಬೇಕು ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಆಗ್ತಾರೆ ಅಂತ, ಅಥವಾ ಇವ್ರ ರಿಪೋರ್ಟ್ ಉದಾಹರಣೆ ಆಗುತ್ತೆ ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟಗಳು ಅತ್ಯಂತ ಪುರಾತನವಾದಂತಹ ಬೆಟ್ಟಗುಡ್ಡಗಳು. ಹಿಮಾಲಯನ ನಾವು ಚಿಕ್ಕ ಹುಡುಗನಿಗೆ ಕಂಪೇರ್ ಮಾಡ್ತೀವಿ ಅಂದರೆ ಇದು ಆಯುಸ್ಸು ಎಷ್ಟು ಹಳೇದಿರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡಬೇಕು, ಆತ ಕಲ್ಪನೆ ಮಾಡಬೇಕು. ಭಾರತದ ಉಗಮ ಯಾವಾಗಾಯಿತು, ಆಗಲಿಂದಲೂ ಕೂಡ ಭಾರತದ ದೇಶ ಉಗಮ ಯಾವಾಗಾಯಿತು, ಆರಿಜಿನ್ ಯಾವಾಗಾಯಿತು, ಆವಾಗಲಿಂದಲೂ ಕೂಡ ಈ ಪಶ್ಚಿಮ ಘಟ್ಟಗಳು ಇದ್ದಾವೆ. ಅಂತಹ ಪಶ್ಚಿಮ ಘಟ್ಟಗಳು ಇವತ್ತಿನ ಆಧುನಿಕತೆಯಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಂದಾಗಿ ಊರು ಕಟ್ಕೋಬೇಕು ಅನ್ನುವಂಥ ಕಾರಣಗಳಿರ್ಬೋದು, ನಾವು ಅತ್ಯಂತಹ ಜಾಗನ ಹೆಚ್ಚಾಗಿ ನಮ್ಮ ವ್ಯವಸಾಯಕ್ಕೆ ಬೇಕು ಅನ್ನೋ ಕಾರಣಗಳು ಆಯಿತು ಸ್ವತಂತ್ರ ಬಂದ ಮೇಲೆ. ಈಗ ಅದೇ ಒಂದು ಸೈಟ್ ಮಾಫಿಯಾ ಥರ, ಅಥವಾ ನಾವು ಪಶ್ಚಿಮ ಘಟ್ಟಗಳ ಕಡೆ ಹೋಗಿದ್ರೆ ಕಾಫಿ ತೋಟದ ಥರ, ಅಥವಾ ಇನ್ನೂ ಹಲವಾರು ಕ್ವಾರಿಗಳು, ಮೈನಿಂಗ್ ಮಾಡುವಂಥದ್ದು, ಅದರಲ್ಲಿರುವಂತಹ ಸಂಪತ್ತಿನ ಲೂಟಿ ಮಾಡುವಂತಹ ಕಾರಣಗಳಿಂದಾಗಿ ಅಲ್ಲಲ್ಲಿ, ಅಥವಾ ಜನಸಂಖ್ಯೆ ಸ್ಫೋಟದಿಂದಾಗಿ ಜನಗಳು ಅಲ್ಲಲ್ಲಿ ಈ ಕಾಡಿನ ಪ್ರದೇಶ ಬೆಟ್ಟಗುಡ್ಡ ಅತಿಕ್ರಮಣ ಮಾಡಿಕೊಂಡು ಇಡೀ ಬೆಟ್ಟವೇ ಏನು ಬೆಟ್ಟಗಳಿತ್ತು ಆ ಬೆಟ್ಟಗಳೇ ಇವತ್ತು ಕಾಣ್ತಾ ಇಲ್ಲ, ಅಥವಾ ಬೆಟ್ಟಗಳು ಎಷ್ಟು ಎತ್ತರ ಇತ್ತೋ ಅಷ್ಟು ಆಳವಾಗಿ ಕಂದಕನ್ನು ತೋಡಿರೋಂಥದ್ದನ್ನು ನಾವು ನೋಡ್ಬೋದು. ನಮ್ಮ ಬೇಬಿ ಬೆಟ್ಟ ನೋಡ್ಬೋದು. ನಾವು ದಿಂಕಕ್ಕೆಲ್ಲ ಹೋಗ್ಬೇಕಾದ್ರೆ ನಮಗೆ ಇದೊಂದು ಮೂರು ಬೆಟ್ಟಗಳನ್ನ ನಾವು ನೋಡ್ತಾ ಇದ್ವಿ. ನೋಡೋದು ಇಲ್ಲಿ ಕೆರೆ ಆದಮೇಲೆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ ನಾವು ದಿನ ನೋಡಿ ಖುಷಿ ಪಡ್ತಾ ಇದ್ದದ್ದು ಉಂಟು. ಆದರೆ ಇವತ್ತು 3ರಲ್ಲಿ 2 ಬೆಟ್ಟ ಅಲ್ಲೇ ಖಾಲಿಯಾಗಿದೆ. ಇನ್ನೊಂದು ಬೆಟ್ಟದಲ್ಲಿ ಎಷ್ಟು ಆಳವಾಗಿ ತೋಡಿದ್ದಾರೆ ಅಂದರೆ ಅದು ಲೆಕ್ಕದಕ್ಕೆ ಇಲ್ಲ. ಅಷ್ಟು ಇವತ್ತು ನಾವು ಅದರ ಪರಿಣಾಮ ಏನು ಅಂತ ನಾವು ನೋಡಿಲ್ಲ. ಎಷ್ಟೋ ಜನಕ್ಕೆ ನಮ್ಮ ಹೈಸ್ಕೂಲಿನ ಒಬ್ಬರು ಪ್ರಿನ್ಸಿಪಲ್ ಆಗಿ ಪ್ರಮೋಟ್ ಆದ, ವೈಸ್ ಪ್ರಿನ್ಸಿಪಲ್ ಆಗಿ, ನಾವು ಬೇಬಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಬೇಬಿ ಬೆಟ್ಟ ಅಂದರೆ ಏನು ಅಂತ ಗೊತ್ತಾ ಅಂತ ನಾನು ಕೇಳಿದೆ. ಆಗ ಬೇಬಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ, ಬೇಬಿ ಬೆಟ್ಟ ಯಾಕೆ ಹೆಸರು ಬಂತು ಗೊತ್ತಾ ಅಂತ ಕೇಳಿದೆ. ಆವಾಗ ಅವ್ರಿಗೆ ಗೊತ್ತಿಲ್ಲ ಅಂತಂದರು.
ಅಥವಾ ಸುಮಾರು ಜನಕ್ಕೆ ನಮಗೆ ಇಲ್ಲಿ ಗೊತ್ತಿರೋದಿಲ್ಲ. ಓಕೆ, ಅಲ್ಲಿ ಅದು ಮುಂಚೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಅದನ್ನು ಡಿಂಬಕಾಸುರ ಬೆಟ್ಟ ಅಂತ ಕರಿತಾ ಇದ್ದಿದ್ದು. ಯಾಕೆಂದರೆ ಡಿಂಬಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಏನು ಮಾಡ್ತಾ ಇದ್ದ, ಅವನಿಗೊಂದು ವರ ಇತ್ತಂತೆ, ಏನು ಮಗು ಆಗಿ ಆಗ್ಬಿಡೋಂಥದ್ದು. ಆ ಕಾಡಲ್ಲಿ ಬರಬೇಕಾದ್ರೆ ಮಗುವಾಗಿ ಪರಿವರ್ತನೆ ಆಗಿ ಯಾವುದೋ ಮಗು ಅಳ್ತಾ ಇತ್ತಲ್ಲ ಅಂತ ಬಂದರೆ ಅವನ್ನ ಹಿಡಿದು ಸಾಯಿಸಿ ತಿನ್ನುವಂಥದ್ದು ಮಾಡ್ತಾರೆ. ಇದು ಸಮಸ್ಯೆ ಉಂಟಾಗಿ ನಂತರ ತಾಯಿ ಚಾಮುಂಡೇಶ್ವರಿ ಬಂದು ಅವನ್ನ ಸಂಹಾರ ಮಾಡಿ ಅಲ್ಲಿ ಡಿಂಕದಮ್ಮ ಆಗಿ ನೆಲೆಸಿದ್ರು ಅಂತ ಹೇಳ್ತೇವೆ. ಹಾಗೆ ಈಗ ಆ ಒಂದು ರಾಕ್ಷಸ ಅಂತ ಸಂಹಾರ ಮಾಡಿ ಅದನ್ನು ಆ ಪ್ರದೇಶನ ಎಲ್ಲ ಜೀವಿಗಳನ್ನ ಅಂತ ಉಳಿಸೋದು. ಇವತ್ತು ರಾಕ್ಷಸರು ಯಾರಾಗಿದ್ದಾರೆ? ರಾಕ್ಷಸ ಇದ್ದಂಥ ಬೆಟ್ಟ ಉಳ್ಕೊಂಡಿತ್ತೇನೋ, ಆದರೆ ಇವತ್ತು ಅದೇ ರಾಕ್ಷಸ ಹೊಸ ರೂಪ ತಗೊಂಡು ಇಡೀ ಬೆಟ್ಟನೇ ಆಕ್ರಮಿಸ್ಕೊಂಡು ನಿಂತಿದೆ. ಹಾಗಾಗಿ ಅಂಥ ದಿಕ್ಕಿನಲ್ಲಿ ಇವ್ರು ಕೊಟ್ಟಂತಹ ವರದಿ 2010ರಲ್ಲಿ ಇವರು ಅಪಾಯಿಂಟ್ ಆಗ್ತಾರೆ. 2011ರಲ್ಲಿ ಆ ರಿಪೋರ್ಟ್ನ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಯಾಕೆ ಉಳಿಬೇಕು, ಎಷ್ಟು ಉಳಿಬೇಕು, ಯಾವ ರೀತಿ ಉಳಿಬೇಕು ಅನ್ನೋದನ್ನು ಒಂದು ರಿಪೋರ್ಟ್ ಕೊಡ್ತಾರೆ. ಓಕೆ, ಅದೇನಪ್ಪ ಅಂದರೆ 64% ಪ್ರದೇಶಗಳನ್ನ ಅತ್ಯಂತ ಸೂಕ್ಷ್ಮ ವಲಯ ಅಂತ ಪರಿಗಣಿಸಬೇಕು. ಯಾಕೆ ಪರಿಗಣಿಸಬೇಕು ಅಂದರೆ ನಮ್ಮ ಎಂಟೈರ್ ದಕ್ಷಿಣ ಭಾರತದಲ್ಲಿ ನಾವು ಏನು ಇವತ್ತು ಕುಡಿಯೋ ನೀರಿನ ನದಿಗಳನ್ನು ನೋಡ್ತಾ ಇದ್ದೀವಿ, ಎಲ್ಲದಕ್ಕೂ ಆಶ್ರಯ ತಾಣ ಅಥವಾ ಉಗಮ ಸ್ಥಾನ ಅಥವಾ ತಾಯಿ ಅಂದರೆ ಯಾರಪ್ಪ ಅಂದರೆ ಅದು ಈ ಪಶ್ಚಿಮ ಘಟ್ಟಗಳೇ. ನಾವು ಎಷ್ಟು ನದಿಗಳನ್ನ ನೋಡ್ತಾ ಇದ್ವಿ, ಎಲ್ಲವೂ ಉಗಮ ಆಗಿರೋದು ಈ ಪಶ್ಚಿಮ ಘಟ್ಟಗಳಿಂದಾಗಿ. ಹಾಗಾಗಿ ಪಶ್ಚಿಮ ಘಟ್ಟಗಳಿಲ್ಲ ಅಂದರೆ ನಾವು ಕುಡಿಯೋ ನೀರಿಗೆ ತೊಂದರೆ ಅನುಭವಿಸ್ಬೇಕಾಗತ್ತೆ. ಕುಡಿಯೋ ನೀರನ್ನ ತಯಾರು ಮಾಡೋರು ಯಾರಪ್ಪ ಅಂದರೆ ಮತ್ತೆ ಈ ಗಿಡ ಮರಗಳೇ. ಒಂದು ಡ್ಯಾಮ್ ಕಟ್ಬಿಟ್ಟು ನಾವು ನೀರನ್ನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ನೀರು ನಮ್ಗೆ ಬೇಕು ಅಂದರೆ ಸತತವಾಗಿ ತಯಾರಾಗ್ತಾ ಇರಬೇಕು. ಒಂದು ಹನಿ ನೀರು ತಯಾರಾಗೋದಕ್ಕೆ 1,000 ವರ್ಷಗಳು ಬೇಕು. ಒಂದು ಹನಿ ನೀರಿನ ಹಿಂದೆನೂ ಕೂಡ ಜಲಚಕ್ರ ಏನು ನಾವು ಗಾಳಿ, ಬೆಟ್ಟಗುಡ್ಡಗಳು ಮತ್ತು ಸೂರ್ಯನ ಶಾಖ, ಗಿಡ ಮರಗಳು, ಈ ಥರ ಜಲಚಕ್ರ ಅಂತ ಮೊದಲನೇ ಏನು ವಿವರಣೆಗಳನ್ನ ನೋಡ್ತೀವಿ, ವಾಟರ್ ಸೈಕಲ್ ಅಂತ ನೋಡ್ತೀವಿ. ಈ ಜಲಚಕ್ರ ಸತತವಾಗಿ ಆಗ್ತಾ 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 ಸಾವಿರಾರು ವರ್ಷಗಳು ಬೇಕು. ಒಂದು ನಾವು ಇಂಥ ಗಿಡ ಮರಗಳು ಬೆಟ್ಟ ಗುಡ್ಡಗಳನ್ನ ಮುಳುಗಿಸ್ಕೊಂಡ್ರೆ ಆ ನೀರು ತಯಾರಾಗೋದಿಲ್ಲ, ನಾವು ನೀರನ್ನ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಂದು ಕೊಚ್ಚೆಯ ತೊಟ್ಟಿ ಥರ ಆ್ಯಕ್ಟ್ ಮಾಡಿ ನಮ್ಮ ನೀರನ್ನ ನಾವೇ ಕಳ್ಕೋಬೇಕಾಗ್ತದೆ. ಅದರಿಂದ ಇವರು ಕೊಟ್ಟಂತಹ ವರದಿ ಅತ್ಯಂತ ಅಮೂಲ್ಯವಾದಂಥ ವರದಿ. ಅವ್ರು ಹೇಳ್ತಾರೆ 64%ನ ಇಮಿಡಿಯೇಟಾಗಿ ಅತ್ಯಂತ ಸೂಕ್ಷ್ಮ ವಲಯಗಳಂತ ಕನ್ಸಿಡರ್ ಮಾಡಬೇಕು. ಅದರಲ್ಲೂ ಕೂಡ 1, 2 ಕ್ಯಾಟಗರಿ 1, 2, 3 ಅಂತ ಮಾಡ್ತಾರೆ. ಆ ಕ್ಯಾಟಗರಿ 1ನಲ್ಲಿ ಯಾವುದೇ ಆಧುನಿಕ ಕೆಲಸ ಅಂದ್ರೇನು, ಮಣ್ಣನ್ನು ಕ್ವಾರೆ ತೆಗೆಯುವಂಥದ್ದು, ಬಂಡೆ ಹೊಡೆಯುವಂಥದ್ದು, ಮೈನಿಂಗ್ ಮಾಡುವಂಥದ್ದು, ಅಲ್ಲಿ ಚಿನ್ನ ಸಿಗುತ್ತೆ ಅಂತ ಮೈನಿಂಗ್ ಮಾಡುವಂಥದ್ದು ಇರ್ಬೋದು. ಈ ಥರ ಯಾವ ಕೆಲಸ ಕಾರ್ಯಗಳು ನಡೆಯಕೂಡದು ಅಂತ. ಮತ್ತು ಅಥವಾ ಯಾವುದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳಾಗುವಂಥದ್ದು, ಅಥವಾ ನಾವೇನು ನೋಡ್ತೀವಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕರೆಂಟ್ ಉತ್ಪಾದನೆಗೋಸ್ಕರ ಆಗುವಂಥದ್ದು ಯಾವುದು ಕೂಡ ನಡೆಯಬಾರದು ಅಂತ. ಅದೇ ಕ್ಯಾಟಗರಿ 2ಅಲ್ಲಿ ಇನ್ನೊಂದು ಸ್ವಲ್ಪ ಸಡಿಲ ಮಾಡಿ ಅಲ್ಲಿರೋಂಥ ಜನಗಳೆಲ್ಲ ಸೇರಿಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೋದು. ಅವ್ರ ಜೀವನ ಅವಶ್ಯಕತೆ ಇರೋದಕ್ಕೆ ಮಾತ್ರ ಅದನ್ನು ಬಳಸ್ಕೋಬೇಕು. 3ನೇ ಕ್ಯಾಟಗರಿಯಲ್ಲಿ ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಬಳಸಬೇಕು ಅಂತ ಹೇಳ್ತಾರೆ. ಮತ್ತು ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಏನು ಪಂಚಾಯಿತಿಗಳಿರ್ತೋ ಅಲ್ಲಿರೋಂಥ ಲೋಕಲ್ ಅಥವಾ ಸ್ಥಳೀಯ ಜನರನ್ನ ಸೇರಿಸ್ಕೊಂಡು ಅದನ್ನು ಸಂರಕ್ಷಣೆ ಮಾಡೋದಲ್ಲಿ ತೊಡಗಬೇಕು ಅಂತ. ಯಾವ್ದೋ ಒಬ್ಬ ಆಫೀಸರ್ ಫಾರೆಸ್ಟ್ರನ್ನ ಅಪಾಯಿಂಟ್ ಮಾಡಿಬಿಟ್ಟು ಅದನ್ನು ಸಂರಕ್ಷಣೆ ಮಾಡಿ ಅಂತ ಹೇಳಲಿಲ್ಲ ಅವರು. ಅಲ್ಲಿರುವಂತಹ ಜನಗಳೆಲ್ಲರೂ ಸೇರಿಕೊಂಡು ಈ ಅಲ್ಲಿರುವಂತಹ ಘಟ್ಟಗಳನ್ನ ಸಂರಕ್ಷಣೆ ಮಾಡೋಕ್ಕೆ ತೊಡಗಬೇಕು ಅಂತ. ನಮ್ಮಲ್ಲಿ ಯಾವುದೇ ಒಂದು ಹಳ್ಳಿ ಆಗಬೇಕಂದ್ರೆ ನಮ್ಮ ಸನಾತನ ಕಾಲದಿಂದಲೂ ಸಾಕಷ್ಟು ರೂಲ್ಸು ರೆಗ್ಯುಲೇಷನ್ಗಳು ಇವತ್ತೆಂಗೆ ಒಂದು ಗೌರ್ಮೆಂಟ್ ಮಾಡುತ್ತೋ ಆ ಥರ ನಮ್ಮ ಜನಗಳು ಬಂದಿದ್ದಾರೆ. ಯಾವುದೇ ಒಂದು ಪುರಾತನವಾದ ಹಳ್ಳಿ ಸುಮ್ಮನೆ ಆಗಿರೋಂಥ ಹಳ್ಳಿ ಅಲ್ಲ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಬೇಕಾದ್ರೆ ವಿದ್ಯಾರಣ್ಯರು ಹೇಳ್ತಾರೆ, ಎಸ್ಪೆಷಲಿ ಯಾರು ಬುಕ್ಕರಾಯನ ಹೆಸರಲ್ಲಿ 200 ಹಳ್ಳಿಗಳಿದ್ದಾವೆ. ಅವನ ಹೆಸರಲ್ಲೇ 200 ಹಳ್ಳಿಗಳು ಅವನ ಹೆಸರಲ್ಲೇ ಇದ್ದಾವೆ. ನಮ್ಮ ಮೈಸೂರಿನ ಸ್ಥಾಪನೆ ಮಾಡಿದ್ದು ಕೂಡ ಬುಕ್ಕರಾಯನ ಆದೇಶದ ಮೇಲೆ.
ಅಲ್ಲಿವರೆಗೂ ಯಾವುದೇ ಒಡೆಯರು ಕೂಡ ಇಲ್ಲಿಲ್ಲ. ಅದನ್ನು ಅಪಾಯಿಂಟ್ ಮಾಡೋದು ಕೂಡ ಅವನಿಗೆ ಬುಕ್ಕರಾಯನೇ. ಮೈಸೂರಿಗೆ ಹೋಗಿ ಅಲ್ಲಿ ಸ್ಥಳೀಯ ಜನಗಳಿಗೆ ಒಂದು ಹಳ್ಳಿ ಕಳ್ಕೊಟ್ಟು, ಹಂಗಾಗಿ ಯಾಕೆ ಇವತ್ತು ಮೈಸೂರನ್ನ ಅತ್ಯಂತ ವೈಜ್ಞಾನಿಕ ಅಂತ ಕರಿತಾ ಇದ್ದೀವಿ, ಆ ಥರ ಬುಕ್ಕರಾಯನ ಆದೇಶದ ಮೇಲೆ ಆ ಥರ ಸಾಕಷ್ಟು ಹಳ್ಳಿಗಳು ಇದ್ದಾವೆ. ಅಲ್ಲಿ ಹೇಳುತ್ತೆ, ಒಂದು ಹಳ್ಳಿ ಆಗಬೇಕಂದ್ರೆ 14 ಥರ ಜನಗಳಿರಬೇಕು. 14 ಥರ ಅಂದರೆ 14 ಜಾತಿ ಅಲ್ಲ, 14 ಥರ ಕೆಲಸ ಮಾಡೋರು ಇರಬೇಕು. ಅಷ್ಟು ಜನ ಕೆಲಸ ಮಾಡೋರು ಇದ್ದು ಅಷ್ಟಿದ್ರೆ ಸಾಲಲ್ಲ. ಬರೀ ಜನಗಳಿದ್ರೆ ಒಂದು ಕೆರೆ ಇರಬೇಕು, ಮಾವಿನ ತೋಪು ಇರಬೇಕು, ಅಥವಾ ಗೋಮಾಳ ಇರಬೇಕು. ಅಂದರೆ ಯಾಕೆ ಮಾವಿನ ತೋಪು ಅಂದರೆ ಮನುಷ್ಯ ಎಲ್ಲಿರ್ತಾನೆ ಅಲ್ಲಿ ಪೊಲ್ಯೂಷನ್ ಆಗುತ್ತೆ. ಆ ವ್ಯವಸಾಯ ಅದಕ್ಕೆ ಕ್ಲಿಯರು. ಆ ಪೊಲ್ಯೂಷನ್ನ ಹೀರ್ಕೊಂಡು ನಮಗೆ ಶುದ್ಧವಾದ ಗಾಳಿನ ಕೊಡುವಂಥದ್ದು ಯಾವುದಪ್ಪ ಈ ಮಾವಿನ. ಅದಕ್ಕೆ ಮಾವಿನ ತೋರಣ ನಾವು ಕಟ್ಟುವಂಥದ್ದು. ಅದಕ್ಕೆ ನಮಗೆ ಮಾವಿನ ತೋಪು ಬೇಕು ಅಂತ. ಇನ್ನೊಂದು ಮತ್ತೆ ಆ ಮಾವಿನ ಮರ ತೋಪು ಏನು ಮಾಡುತ್ತೆ, ಫಾರೆಸ್ಟ್ ಥರ ಅದು ಭೂಮಿಯ ಆಳಕ್ಕೆ ನೀರು ಹಿಂಗೋ ಹಾಗೆ ಮಾಡುತ್ತೆ. ಭೂಮಿಯ ಆಳಕ್ಕೆ ನೀರು ಹಿಂಗೋದ್ರೆ ಸಾಕ, ನಮ್ಮ ಭೂಮಿಯ ಮೇಲೂ ಇರಬೇಕು. ನಾವು ಇವತ್ತು ಅದನ್ನು ವಾಟರ್ನ 3 ಥರ ಕ್ಲಾಸಿಫೈ ಮಾಡ್ತೀವಿ ಬಯಾಲಜಿಯಲ್ಲಿ: ಕೆಪಿಲರಿ ವಾಟರ್, ಹೈಗ್ರೋಸ್ಕೋಪಿಕ್ ವಾಟರ್, ಅಂಡರ್ಗ್ರೌಂಡ್ ವಾಟರ್ ಅಂತ. ಈ ಕೆಪಿಲರಿ ವಾಟರ್ ಅಂದರೆ ಒಂದು ಮಣ್ಣು ಇನ್ನೊಂದು ಮಣ್ಣಿನ ಕಣಗಳ ಮಧ್ಯೆ ಇರ್ತಲ್ಲ, ಒಂದು ಟೈಟಾಗಿರ್ತದೆ, ಅದನ್ನು ಯಾವುದೇ ಗಿಡಗಳು ಕಿತ್ಕೊಳ್ಳೋಕ್ಕಾಗಲ್ಲ. ಈ ಟೈಟಾಗಿರೋದ್ರ ಮೇಲೆ ಇನ್ನೊಂದು ಸ್ವಲ್ಪ ಲೂಸಾಗಿ ಒಂದು ವಾಟರ್ ಲೇಯರ್ ಇರ್ತದೆ, ಅದನ್ನು ಕೆಪಿಲರಿ ವಾಟರ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಮಣ್ಣನ್ನು ಆರೋಗ್ಯವಾಗಿದೆ ಅಂತ ಅನ್ಬೇಕಾದ್ರೆ ಆ ಮಣ್ಣಿನಲ್ಲಿ ಪೋಷಕಾಂಶಗಳು ಎಷ್ಟಿರಬೇಕೋ ಅದೇ ಥರ ಮೈಕ್ರೋಬಿಯಲ್ ಲೋಡ್ ಅಂತ ಕರಿತೀವಿ, ಅಥವಾ ಸೂಕ್ಷ್ಮ ಜೀವಾಣುಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು. ಆಗ ಆ ಮಣ್ಣನ್ನು ಆರೋಗ್ಯಕರವಾದ ಮಣ್ಣು, ನಮಗೆ ಬಳಕೆ ಆಗುವಂಥ ಮಣ್ಣು ಅಂತ ಕರಿತೀವಿ. ಆ ಕೆಲಸ ಮಾಡೋದು ಯಾರಂದರೆ ಈ ಗೋಮಾಳ. ಈ ಮೇಲೆ ಬೆಳೆದಂತಹ ಈ ಹುಲ್ಲಿನ ಕ್ಯಾಟಗರಿ ಗಿಡಗಳು ಈ ಕೆಪಿಲರಿ ವಾಟರ್ನ ಜಾಸ್ತಿ ಮಾಡ್ತವೆ. ಇಂಡೈರೆಕ್ಟಾಗಿ ನಮಗೇನಾಗುತ್ತೆ, ನೀರು ಜಾಸ್ತಿ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ ಜಾಸ್ತಿ ಆಗುತ್ತೆ, ಫಲವತ್ತತೆ ಆಗುತ್ತೆ, ಅದು ನಮಗೆ ಬಳಕೆಯಾಗುವಂತಹ ನೀರಾಗಿ ಇರ್ತದೆ. ಅದೇ ರೀತಿಯಾಗಿ ನಮಗೆ ಮತ್ತೊಂದು ಏನು, ಗೋಮಾಳ ಮತ್ತು ಕೆರೆ ನಮಗೆಲ್ಲ ಅದರ ಮುಖ್ಯತೆ ಗೊತ್ತೆ. ಪ್ರತಿಯೊಂದು ಊರು ಹಳ್ಳಿಯಲ್ಲೂ ಕೂಡ ಕೆರೆ ಇಲ್ಲದೆ ನಾವು ಹಳ್ಳಿನೇ ಇಲ್ಲ. ಇಷ್ಟೆಲ್ಲ ಇದ್ದಾಗ ಮಾತ್ರ ಆ ಊರನ್ನ ಎಸ್ಟಾಬ್ಲಿಷ್ ಆಗೋಕ್ಕೆ ಬಿಡ್ತಾಯಿದ್ರು. ಇಲ್ಲಾಂದರೆ ಅದು ಊರಾಗೋಕ್ಕೆ ಒಪ್ಪಿಗೆನೇ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಹಳ್ಳಿ ಕೂಡ ವೈಜ್ಞಾನಿಕ ಆಧಾರದಲ್ಲಿ ಈ ಥರ ನಮ್ಮಲ್ಲಿ ಡೆವಲಪ್ ಆಗಿದ್ದು ಅಂತ, ಅಥವಾ ಕಟ್ಟಿರುವಂಥ ಹಳ್ಳಿಗಳು. ಅದನ್ನು ನಾವು ನೆನ್ಪಿಟ್ಕೋಬೇಕು. ನಮ್ಮ ಇತಿಹಾಸ ಅದನ್ನು ಸರಿಯಾಗಿ ಹೇಳುತ್ತೆ. ಇವತ್ತು ಈ ಮಾಧವ ಗಾಡ್ಗಿಲ್ ಅವರ ರಿಸರ್ಚ್ ಕೂಡ ಪಶ್ಚಿಮ ಘಟ್ಟಗಳ ಮೇಲೆ ಅದೇ ಥರ ಹೇಳ್ತೇವೆ. ಮತ್ತು ಇಷ್ಟು ಮಾತ್ರ ಅಲ್ಲ, ನಾವು ಎಷ್ಟು ನಮಗೆ ಈಗ ಭತ್ತ, ರಾಗಿ ಅಥವಾ 15 ಥರ ಆಹಾರಗಳನ್ನ, ದವಸ ಧಾನ್ಯಗಳನ್ನ ನಾವು ಮೇಜರಾಗಿ ಪ್ರಪಂಚದಾದ್ಯಂತ ತಿನ್ನೋದು ಎಷ್ಟು ಊಟವಾಗಿ? ಕೇವಲ 15. ಆ 15 ಏನಪ್ಪ ಅಂದರೆ ಒಂದು ಸಲಿಗೆ ರೋಗ ಬಂದ್ಬಿಟ್ರೆ ಸರ್ವನಾಶ ಆಗೋ ಚಾನ್ಸಸ್ ಇರ್ತವೆ. ಆ ಸರ್ವನಾಶ ಆದಾಗ ಅದನ್ನು ಮತ್ತೆ ನಾವು ಬೆಳ್ಕೋಬೇಕು ಅಂದರೆ ಆಹಾರ ನಾವು ಲ್ಯಾಬಿಂದ ತಗೊಂಡ್ರೆ, ಆಗ ಈಗ ನೋಡ್ತಾ ಇದ್ದೀರಿ ಅಮೇರಿಕಾ, ಚೈನಾ ದೇಶಗಳು ನಮ್ಮ ದೇಶದ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ತವೆ. ನಿಮ್ಮ ಮದ್ದು ಗುಂಡನ್ನು ಬಳಕೆ ಮಾಡ್ದೇ ಆಕ್ರಮಣ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ಯಾವುದೋ ಇಸ್ಲಾಂ ಆಕ್ರಮಣ ಆಯಿತು ಅರಬ್ಗಳಿಂದ, ಅದೇ ರೀತಿ ಕ್ರಿಶ್ಚಿಯಾನಿಟಿ ಇಟ್ಕೊಂಡು ಯುರೋಪಿಯನ್ ಆಕ್ರಮಣ ಮಾಡಿದ್ರು. ಇವತ್ತು ಬುದ್ಧಿಸ್ಟಮ್ ಇಟ್ಕೊಂಡು ಚೈನಾದವರು ಆಕ್ರಮಣ ಮಾಡ್ತಾ ಇದ್ದಾರೆ, ನಮಗೆ ಗೊತ್ತೇ ಆಯ್ತಲ್ಲ. ಅದೇ ರೀತಿ ಇಷ್ಟೆಲ್ಲ ದೇಶಗಳು ಒಟ್ಟಿಗೆ ಸೇರಿ ಈ ಮಾಡ್ರನ್ ವೆಪನ್, ನಮ್ಮ ದೇಶದ ಸಂಪತ್ತು ಏನಪ್ಪ ಅಂತಂದರೆ, ನಮ್ಮ ದೊಡ್ಡವ್ರೊಂದು ಮಾತನ್ನು ಹೇಳ್ತಾರೆ, ವಿದ್ಯೆ ಪಾಠ ಮಾಡ್ಬೇಕಾದ್ರೆ ಮೇಷ್ಟ್ರುಗಳು ಅದೆಲ್ಲ ಹೇಳ್ತಾ ಇರ್ತಾರೆ. ಇಫ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಈ ದುಡ್ಡು ಹೋದರೆ ಏನು ತೊಂದರೆ ಇಲ್ಲ, ಹೋಯ್ತು ಅಷ್ಟೇ. ಓಕೆ, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ನಮ್ಮ ಆರೋಗ್ಯ ಹೋದರೆ ಏನೋ ಒಂದು ಕಳ್ಕೊಂಡ್ವಿ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವರಿಥಿಂಗ್ ಈಸ್ ಲಾಸ್ಟ್ ಅಂತ ಅಲ್ಲ. ನೀನು ಕ್ಯಾರೆಕ್ಟರ್ ಕಲಿತೇ ಹೋದರೆ ಹುಡುಗ, ಓಕೆ, ನೀನು ಎಲ್ಲನೂ ಕಳ್ಕೊಂಡಂಗೆ, ನೀನು ಏನು ಬರೆದ್ರು, ಏನು ಡಿಗ್ರಿ ತಗೊಂಡ್ರು ಏನು ಪ್ರಯೋಜನ ಇಲ್ಲ ಅಂತ. ಅದೇ ರೀತಿ ಇನ್ನೊಂದು ಆ್ಯಡ್ ಮಾಡೋದಾದರೆ ಈ ಬಯೋಡೈವರ್ಸಿಟಿ ಅಥವಾ ಓಕೆ ಈ ಸಂಪತ್ತು, ಪ್ರಕೃತಿ ಸಂಪತ್ತು ನಾವು ಕಳ್ಕೊಂಡ್ರೆ, ಈ ಬಯೋಡೈವರ್ಸಿಟಿ ಈಸ್ ಲಾಸ್ಟ್, ಅವರ್ ಫ್ಯೂಚರ್ ಈಸ್ ಆಲ್ಸೋ ಲಾಸ್ಟ್ ಅನ್ನೋದು ನಾನು ಸೇರಿಸಿರುವಂಥದ್ದು. ಓಕೆ, ಅಂದರೆ ನಮ್ಮ ಮುಂದಿನ ಭವಿಷ್ಯ ನಾವೇನೋ ಕಂಡುಹಿಡಿತೀವಿ ಅಂತೀವಲ್ಲ, ಯಾವುದೋ ಒಂದು ಏನೋ ಬ್ಯಾಕ್ಟೀರಿಯಾ ಸಿಗ್ಬೋದು, ಅದು ಪ್ಲಾಸ್ಟಿಕ್ ಅಂತ, ಅದು ಅತ್ಯಂತ ಅಪಾಯಕಾರಿಯಾದ ಪ್ಲಾಸ್ಟಿಕ್ ಪೊಲ್ಯೂಷನ್ನ ತಡೆಗಟ್ಬೋದು, ಪೆಟ್ರೋಲ್ ತಯಾರು ಮಾಡ್ಬೋದು. ಇಂಥದನ್ನು ನಾವು ಸಿಗೋಕ್ಕಿಂತ ಮುಂಚೆನೇ ಕಳ್ಕೊಬಿಡ್ತೀವಿ. ಅದಕ್ಕೆ ನಮ್ಮ ಭವಿಷ್ಯನೂ ಕೂಡ ಅದನ್ನು ಕಳ್ಕೊತೀವಿ ಅಂತ. ನಿಮಗೆಲ್ಲ ವೀರಪ್ಪನ ಕತೆ ಕೇಳಿದ್ದೀರಿ ಅಲ್ವಾ? ವೀರಪ್ಪನ ಅಪಾಯಿಂಟ್ ಮಾಡಿದ್ದಾರೋ?
ಅವನು ಹಂಗೆ ಬಂದಂತಹ ಕಳ್ಳ ಅಲ್ಲ. ಈಸ್ ಅಪಾಯಿಂಟೆಡ್ ಬೈ ದಿ ತಮಿಳ್ನಾಡು ಗೌರ್ಮೆಂಟ್. ಅಲ್ಲಿರುವಂಥ ರಾಜಕಾರಣಿಗಳು ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಬೇಕು ಅಂತ ಎಲ್ಲಿಗೆ ಹೋಗ್ತಾ ಇತ್ತು? ಚೈನಾಗೆ ಹೋಗ್ತಾ ಇತ್ತು, ದುಬೈಗೆ ಹೋಗ್ತಾ ಇತ್ತು. ಅಲ್ಲಿಗೆ ಅಂದರೆ ಪ್ರಕೃತಿ ಸಂಪತ್ತನ್ನ ಲೂಟಿ ಮಾಡಿ ಅವರ ಮನೆಗಾಗಿ ಅಬ್ದುಲ್ ಕಲಾಂ ಇದ್ದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವ್ರಿಗೆ ಮಿಲಿಟರಿಗೆ ಒಂದು ಅತ್ಯಂತ ಅಮೂಲ್ಯವಾದ ಮೆಟಲ್ ಬೇಕಾಗ್ತದೆ. ಅದು ಎಲ್ಲಿಂದ ಬರುತ್ತೆ ಅಂತ ಹುಡುಕೊಂಡು ಹೋಗ್ತಾರೆ. ಜಪಾನು ಅದರ ಸಪ್ಲೈ ಮಾಡ್ತದೆ ಅಂತ ಗೊತ್ತಾಗುತ್ತೆ. ಜಪಾನ್ ಹತ್ರ ಹೋಗ್ತಾರೆ, ದಯವಿಟ್ಟು ಇದು ನಮಗೂ ಕೊಡಿ, ನಾವು ಕೂಡ ನಮ್ಮ ಇದಕ್ಕೆ ಬಳಸ್ಕೋತೀವಿ ಅಂತ ಕೇಳ್ತಾರೆ. ಜಪಾನ್ ಹೇಳ್ತಾರೆ, ಅದು ಹಂಗೆಲ್ಲ ಕೊಡೋಕ್ಕಾಗಲ್ಲ, ಅದು ಟಾಪ್ ಸೀಕ್ರೆಟ್ ಮಿಲಿಟರಿ ಬಳಕೆಯಲ್ಲಿ ಇರೋವಂಥದ್ದು ಅಂತ ಹೇಳ್ತಾರೆ. ಹೌದಾ ಅನ್ಕೊಂಡು ವಾಪಸ್ ಬರ್ತಾರೆ. ಜಪಾನ್ಗೆ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾರೆ. ಜಪಾನ್ಗೆ ಹುಡುಕಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಮೇರಿಕಾದಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಅಮೇರಿಕಾದ ಹಿಂಗೆ ಜಪಾನ್ಗೆ ಸಪ್ಲೈ ಮಾಡ್ತಾ ಇದ್ದಾರಲ್ಲ ನೀವು, ಅದು ದಯವಿಟ್ಟು ನಮಗೂ ಕೊಡಿ ಅಂತ. ಇದೆಲ್ಲ ಕೊಡೋಕ್ಕಾಗಲ್ಲ, ಅದೆಂತ ಅತ್ಯಂತ ವೆರಿ ವೆರಿ ಪ್ರೆಷಿಯಸ್, ಅದು ನಾವೆಲ್ಲ ಅದು ನಿಮ್ಮ ಹತ್ರ ಹಂಚ್ಕೊಳಕ್ಕಾಗಲ್ಲ, ನಮ್ಮ ಟಾಪ್ ಸೀಕ್ರೆಟ್ ಮಿಲಿಟರಿಲಿ ಬಳಕೆ ಆಗುತ್ತೆ ಅಂತಾರೆ. ಆಮೇಲೆ ಅಮೇರಿಕಾಗೆ ಎಲ್ಲೂ ಹೋಗ್ತಾ ಇದೆ ಅಂತ ನೋಡಿದಾಗ ಚೈನಾದಿಂದ ಹೋಗ್ತಾ ಇರ್ತದೆ. ಚೈನೀಸ್ ಹತ್ರನೂ ಹಂಗೆ ಕೇಳೋ ಅದೇ ಉತ್ತರ ಸಿಗುತ್ತೆ. ಆಮೇಲೆ ಚೈನಾದವ್ರಿಗೆ ಎಲ್ಲಿಂದ ಹೋಗ್ತಾ ಇದೆ ಅಂತ ಹುಡುಕಿದಾಗ ಅದು ನಮ್ಮ ಭಾರತದಿಂದ, ಕರ್ನಾಟಕದಿಂದಲೇ ಹೋಗ್ತಾ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಅದನ್ನು ಹೇಳಿ ನಿಲ್ಲಿಸಿ ಆ ಮೆಟಲ್ನ ತಗೋತಾರೆ. ನಾವು ಸ್ಟೈಲಸ್ ಸ್ಟೀಲ್ ಕೇಳಿದ್ದೀವಲ್ವ, ನಾವು ತಿನ್ನೋ ಅನ್ನೋದಕ್ಕೆ ಕೊನೆ ಕ್ವಾಲಿಟಿ ಕಬ್ಬಿಣ ಬಳಸ್ತಾ ಇದ್ದು, ಲಾಸ್ಟ್ ಕ್ವಾಲಿಟಿ. ಅಂದರೆ ಅಷ್ಟು ವ್ಯವಸ್ಥಿತವಾಗಿ ಲಕ್ಸುರಿಯಾಗಿ ಶ್ರೀಮಂತರಾಗಿ ಊಟ ಮಾಡಬೇಕಾದ್ರೂ ನಾವು ಊಟ ಮಾಡಿದವರು. ಪ್ರತಿಯೊಬ್ಬ ಭಾರತೀಯನೂ ಕೂಡ ಅಷ್ಟು ವೈಜ್ಞಾನಿಕವಾಗಿ ಊಟ ಮಾಡಿದವರು. ಅಂದರೆ ಇವತ್ತು ಏನು ಹೈ ಸ್ಟ್ರೆಂತ್ ಸ್ಟೀಲ್ ಅಂತ ಇದೆ. ಹೈ ಸ್ಟ್ರೆಂತ್ ಸ್ಟೀಲ್ ನಮ್ಮ ದೇಶ ಪ್ರೊಡ್ಯೂಸೇ ಮಾಡ್ತಾ ಇಲ್ಲ. ಕಾರಲ್ಲಿ ಬೇಕು, ಮಿಲಿಟ್ರಿಲಿ ಬೇಕು, ಎಲ್ಲವೂ ಕೂಡ ಹೊರ ದೇಶದಿಂದ ಇಂಪೋರ್ಟೇ ಮಾಡ್ಕೋತಾ ಇರೋವಂಥದ್ದು. ನಮ್ಮ ಮಣ್ಣು, ಈ ಮಣ್ಣು ಮೈನಿಂಗ್ ಕೇಳ್ತಾ ಇದ್ರಲ್ಲ, ವೆಸ್ಟರ್ನ್ ಘಾಟ್ಸಿಂದ ಮಣ್ಣು ಹೋಯ್ತು, ನಮ್ಮ ಬಳ್ಳಾರಿಯಿಂದ ಮಣ್ಣು ಹೋಯ್ತು. 1 ಟನ್ಗೆ ಕೇವಲ 6 ರಿಂದ 7 ರೂಪಾಯಿ ಹೋಗಿರೋಂಥದ್ದು. ಅದರಲ್ಲಿ ಕನ್ನಡ ನಾಡಿದು ಮೈಸೂರು, ಚಿನ್ನದ ಬೀಳಿದು ಮೈಸೂರು. ಇದು ಬರೀ ಕವಿ ಹೇಳೋ ಮಾತಲ್ಲ, ವಿಜ್ಞಾನಿಗಳು ಅದೇ ಮಾತನ್ನೇ ಹೇಳಿರೋಂಥದ್ದು. ಆದರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು, ಚಿನ್ನ ಬೇಕು ಅಂತ ಆಗಿದ್ರೆ ಕುಡಿಯೋ ನೀರನ್ನ, ಬದುಕುವಂತಹ ಬೆಳಗಬೇಕಾದ ಮಣ್ಣ ಕಳ್ಕೊತೀರಿ, ಆಗ ನೀವು ನಿಮಗೆ ಚಿನ್ನ ಹಿಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತೆಗ್ದಿದ್ದು. ಇದರದ್ದೆಲ್ಲ ಗೋರ್ಕೊಳ್ಳಿಲ್ಲ, ಎಲ್ಲ ಸಂಪತ್ತನ್ನ ಲೂಟಿ ಮಾಡಿ. ಆಗಲೇ ಮೈನಿಂಗ್ ಟೆಕ್ನಾಲಜಿ ಗೊತ್ತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾರ್ಬನ್, ಈಗ ಮಿಲಿಟ್ರಿಲ್ ಮಿಸೈಲಲ್ಲಿ ಬಳಸ್ತಾರಲ್ಲ, ಆ ಥರ ಬಿರುಸು ಬಾಣಗಳಂತ ಕಂಡುಹಿಡಿದಿದ್ರು ಯಾರು ಕೃಷ್ಣದೇವರಾಯನ ಸಮಯದಲ್ಲಿ. ಅದನ್ನೇ ಇವತ್ತು ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಏನೋ ಅಮೇರಿಕಾದವರು ಅದನ್ನೇ ಹೇಳ್ಬಿಟ್ಟಿದ್ದಾರೆ. ಬಟ್ ಅದು ಸುಳ್ಳು ಅಂತ ಇವತ್ತು ಪ್ರೂವ್ ಆಗಿದೆ. ಅದರಲ್ಲಿ ಲೋ ಕಾರ್ಬನ್, ಆಮೇಲೆ ಹೇಳು, ವಿಲ್ ಟಾಕ್ ಆನ್ ದಟ್ ಬಟ್ ಲೇಟ್. ಎಸ್, ಅಜಯ್ ಶರ್ಮಾ ಅಂತ, ಎಸ್ ಆಯಿತು, ಅಜಯ್ ಶರ್ಮಾ ಅಂತ ಅವರು ಇವತ್ತು ಆ ಬೆರಸು ಬಾಣಗಳ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ, ರಿಸರ್ಚ್ ಮಾಡಿ ವಿಜ್ಞಾನಿ ಆದಂಥವ್ರು. ಆ ಬುಕ್ಕಲ್ಲಿ ಅಲ್ಲಿ ಮೈನಿಂಗ್ ಸೈಟ್ಗಳು ಸಿಕ್ಕಿದ್ದಾವೆ, ಮತ್ತು ಲೋ ಕಾರ್ಬನ್ ಕಂಟೆಂಟ್, ಅದಕ್ಕೆ ಬೇಕಾಗಿರುವಂಥ ಮೆಟಲ್ ಬೇಕಂದರೆ ಇವತ್ತು ಲೋ ಕಾರ್ಬನ್ ಕಂಟೆಂಟ್ ಅಂತ ಕರಿತೀವಿ. ಆ ಲೋ ಕಾರ್ಬನ್ ಕಂಟೆಂಟ್ನ ಹೆಂಗೆ ತಯಾರು ಮಾಡೋದು ಅಂತ ಇದ್ದಾವೆ. ಅದು 200ಕ್ಕಿಂತ ಹೆಚ್ಚು ಫ್ಯಾಕ್ಟ್ರಿಗಳು ಕರ್ನಾಟಕದಾದ್ಯಂತ ಇವತ್ತು ಆರ್ಕಿಯಾಲಜಿಕಲ್ ಎವಿಡೆನ್ಸಲ್ಲಿ ಸಿಕ್ಕಿದೆ. ಅದನ್ನು ಆ ಬುಕ್ಕಲ್ಲಿ ನೀವು ನೋಡ್ಬೋದು. ಓಕೆ, ಅದಕ್ಕೆ ಸಾಕ್ಷಿ ಸಿಕ್ಕಿದೆ. ಅದು ಹಳೆ ಮಾತು. ಈಗ ಬಂದಿರೋವಂಥದ್ದು ಲಾಸ್ಟ್ ಇಯರ್ ಬಂದಿರೋಂತಹ ರಿಸರ್ಚ್ ರಿಪೋರ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ಸಾಕ್ಷಿಗಳು ಸಿಗ್ತವೆ. ಅಂದರೆ ಈ ರೀತಿಯಾದಂತಹ ನಮ್ಮ ವಿಜ್ಞಾನ ತಂತ್ರಜ್ಞಾನ ಇದ್ದಂಥದ್ದು. ಅಂದರೆ ನಮಗೆ ಲಾಭ ಆಗುತ್ತೆ ಅಂತ ಲೂಟಿ ಮಾಡ್ಕೊಂಡಿಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸ್ಕೊಂಡ್ವಿ. ಹಾಗಾಗಿ ಮಾಧವ ಗಾಡ್ಗೀಳವರು ಅದೇ ಮಾತನ್ನ ಹೇಳಿದಂಥದ್ದು. ನಿಮ್ಮ ಜೀವನ ಸಂರಕ್ಷಣೆ ಆಗಬೇಕಂದ್ರೆ ಪ್ರಕೃತಿ ಸಂರಕ್ಷಣೆ ಆಗಬೇಕು. ಪ್ರಕೃತಿ ಸಂರಕ್ಷಣೆ ಆದಾಗ ಮಾತ್ರ ನಮ್ಮ ಎಲ್ಲ ಒಳಿತಾಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದು. ಅವರು MSc ಝುವಾಲಜಿನ ಮಾಡ್ತಾರೆ. MSc ಝುವಾಲಜಿ ಮಾಡಿದ ಮೇಲೆ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ಫಿಶರೀಸ್ ಮತ್ತು ಅದರ ಬಿಹೇವಿಯರ್ಸ್ ಮೇಲೆ ಅತ್ಯಂತ ಪ್ರಭಾವಿತರಾಗಿ ಅದರ ಮೇಲೆ PhD ಮಾಡ್ತಾರೆ. ಆ PhD ಮಾಡಿದ ಮೇಲೆ 1981ರಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿಯ ಒಂದು ಸಂಸ್ಥೆಯಲ್ಲಿ ಸೇರಿಕೊಂಡು ಪರಿಸರದ ಬಗ್ಗೆ, ಹ್ಯೂಮನ್ ಎಕಾಲಜಿ ಅಂತ ಕರಿತೀವಿ, ಓಕೆ, ಈ ಎಕಾಲಜಿ ಪರಿಸರದ ಬಗ್ಗೆ ಮತ್ತು ಮನುಷ್ಯನ ಪಾಪ್ಯುಲೇಷನ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ.
ಅಂಥ ಸಮಯದಲ್ಲಿ 1976 ಅಂತ ಅನ್ಕೋತೀನಿ. ಓಕೆ, ಆ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದರೆ ಫಾರೆಸ್ಟಿಂದ ಒಂದು ಉತ್ಪತ್ತಿಗಳನ್ನ ತೆಗೆದು ಆ ಉತ್ಪತ್ತಿಗಳನ್ನ ನಾವು ಮಾರಾಟ ಮಾಡ್ತಾ ಇರ್ತಾರೆ. ಅದನ್ನು ಫಾರೆಸ್ಟ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಅದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇರ್ತದೆ. ಅದು ಎಸ್ಪೆಷಲಿ ಬ್ಯಾಂಬು, ಓಕೆ, ಬಿದಿರಿಂದ ಇದನ್ನು. ಆಗ ಕರ್ನಾಟಕ ಗೌರ್ಮೆಂಟ್ ಇವ್ರನ್ನ ಕೇಳ್ಕೊಳ್ಳುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಆಗ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಇವ್ರನ್ನ ಕೇಳ್ಕೊಳ್ಳುತ್ತೆ, ಇದ್ರ ಬಗ್ಗೆ ಏನೋ ರಿಸರ್ಚ್ ಮಾಡಿ ಹೇಳೋಕ್ಕಾಗುತ್ತಾ, ಸ್ಟಡಿ ಮಾಡಿ ಹೇಳೋಕ್ಕಾಗುತ್ತಾ, ನಾವು ಕೊಡ್ತಾ ಇರೋದು ಸರಿನೋ ಅಲ್ವೋ ಅಂತ ಹೇಳಿದಾಗ ಇವರು ಅದರ ಬಗ್ಗೆ ಸ್ಟಡಿ ಮಾಡಿ ಅವ್ರೇನು ಮಾಡ್ತಾ ಇರ್ತಾರೆ, ಕೆಲವು ಜನಗಳು ಫಾರೆಸ್ಟ್ ಉತ್ಪತ್ತಿನ ವೇಸ್ಟ್ ಅಲ್ಲೇನಿದೆ ಅದನ್ನು ತಗೋತೀವಿ ಅಂತ ಹೇಳಿ ಅಮೂಲ್ಯವಾದಂಥ ಮರಗಳನ್ನ ಕಡಿಯುವಂಥದ್ದು, ಸಂಪತ್ತನ್ನ ಲೂಟಿ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಅಂಥದ್ದನ್ನು ಸ್ಟಾಪ್ ಆಗ್ತದೆ. ಅದ ನಂತರದಲ್ಲಿ 1986ರಲ್ಲಿ ಭಾರತ ಗೌರ್ಮೆಂಟ್ ಅವ್ರನ್ನ ರೆಕಗ್ನೈಸ್ ಮಾಡುತ್ತೆ. ರೆಕಗ್ನೈಸ್ ಮಾಡಿ ಪ್ರೈಮ್ ಮಿನಿಸ್ಟರ್ ಕೋರ್ ಕಮಿಟಿ ಕೌನ್ಸಿಲ್ ಅಂತ ಇರ್ತದೆ, ಅದಕ್ಕೆ ಸೇರಿಸ್ಕೋತಾರೆ. ಆ ಸೇರಿಸ್ಕೊಂಡಾಗ ಒಂದು ಹೊಸ ವಿಷಯದ ಬಗ್ಗೆ ನಾವು ಏನು ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ವು, ಅದು ಮತ್ತೆ ಬರ್ಡ್ ಸೆಂಚುರಿ ಅಂತ ಕರಿತಾ ಇದ್ವು, ಅದನ್ನು ಯಾವುದು ಹತ್ತತ್ರ ಇದ್ದಾವೆ ಅದೆಲ್ಲ ಸೇರಿಸಿ, ಒಟ್ಟಾರೆ ಸೇರಿಸಿ ಮತ್ತೊಂದು ಇನ್ನೂ ದೊಡ್ಡದಾದಂತಹದೇನಾರು ಮಾಡೋಕ್ಕೆ ಸಾಧ್ಯ ಅಂತ ಅದು ಮಾಡಿದಾಗ ಬಯೋಸ್ಪಿಯರ್ ರಿಸರ್ವ್ ಅಂತ ಕರೀತಾರೆ. ಲೈಕ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಮೊದಲನೇ ಸಲಿಗೆ ಇವರ ಕೌನ್ಸಿಲಿಂಗಲ್ಲಿ ಡಿಸೈಡ್ ಆಗುತ್ತೆ. ಫಸ್ಟ್ ಟೈಮು ನಮ್ಮ ನೀಲಗಿರಿ ಏನು ನಮ್ಮ ಬಂಡೀಪುರ, ನಾಗರಹೊಳೆ, ಮಧುಮಲೆ ಫಾರೆಸ್ಟ್ ಇದೆಯೋ ಇದನ್ನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಕರೀತಾರೆ. ಇವತ್ತು 19ಕ್ಕಿಂತಲೂ ಹೆಚ್ಚು ಬಯೋಸ್ಪಿಯರ್ ರಿಸರ್ವ್, ಮೊದಲನೇದು ನಮ್ಮ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಅದು ಮಾಡೋದಕ್ಕೆ ಇವರ ಮುಖ್ಯವಾದ ಕಾರಣ. ಮತ್ತು ಎಷ್ಟೊಂದು ಫಾರೆಸ್ಟ್ ಆ್ಯಕ್ಟ್ಗಳು, ವನ್ಯ ಸಂಪತ್ತು ಪರಿಸರನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ಏನು ಗೌರ್ಮೆಂಟ್ ಕಾನೂನುಗಳು ಮಾಡಬೇಕು, ಅದರಲ್ಲೂ ಕೂಡ ಇವರು ಇನ್ವಾಲ್ವ್ ಆಗ್ತಾರೆ. 2002ರಲ್ಲಿ ಬಂದಂತಹ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002 ಅದನ್ನು ಮಾಡೋದಕ್ಕೆ ಇವರು ಕೂಡ ಒಬ್ಬ ಅತ್ಯಂತ ಮುಖ್ಯವಾದಂತಹ ವ್ಯಕ್ತಿಯಾಗಿ ಇವತ್ತು ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟಿಂದ ನಾವು ಈ ಕಾಡಿನ ಸಂಪತ್ತನ್ನ ಲೂಟಿಯಾಗೋದನ್ನು ಅಥವಾ ದುರ್ಬಳಕೆ ಆಗೋದನ್ನು ತಪ್ಪಿಸೋದಕ್ಕೆ ಇರುವಂತಹ, ಅಥವಾ ಬೇರೆಯವ್ರು ಎತ್ಕೊಂಡೋಗಿ ಅವ್ರ ಹೆಸರು ಹಾಕ್ಕೊಂಡು ಪೇಟೆಂಟ್ ಮಾಡ್ಕೊಳ್ಳೋದನ್ನು ಅದನ್ನು ತಪ್ಪಿಸೋಕ್ಕಿರುವಂತಹ ಒಂದು ಅತಿ ಉತ್ತಮವಾದ ಆ್ಯಕ್ಟ್. ಫಾರಿನ್ಗೆ ಮಕ್ಕಳನ್ನ ಕಳಿಸ್ತಾರೆ, ಆ ಮಕ್ಕಳು ಏನು ಮಾಡ್ತಾರೆ, ಅವ್ರವ್ರಿಗೆ ಬರ್ತಾರೆ, ಅವ್ರೂರಲ್ಲಿರುವಂಥದ್ದನ್ನು ನಾನು ಕಂಡಿಡ್ದಂತೆ ತಗೊಂಡು ಹೋಗ್ತಾರೆ. ಅದಕ್ಕೆ ಓನರ್ ಇನ್ಯಾರೋ ಅಮೇರಿಕಾದವ್ರು ಆಗ್ತಾರೆ. ನಮಗೇನಿದೆ, ಈ ಥರ ಅರ್ಶನ ಪೇಟೆಂಟ್ ಮಾಡ್ಕೊಂಡಿದ್ರು, ಬೇವು ಪೇಟೆಂಟ್ ಮಾಡ್ಕೊಂಡಿದ್ರು, ಅಂದರೆ ಅವ್ರು ಬಾಸ್ಮತಿ ಪೇಟೆಂಟ್ ಮಾಡ್ಕೊಬಿಟ್ಟಿದ್ರು, ಟೆಕ್ಸ್ಮತಿ. ಅದಕ್ಕೆ CFTRI ಸಾಕಷ್ಟು ಹೋರಾಟ ಮಾಡಿ ಇಂಟರ್ನ್ಯಾಷನಲಲ್ಲಿ ಕಿತ್ಕೊಂಡಿದೆ. ಅಥವಾ ನಮ್ಮದಿದು ನಮ್ಮ ಸನಾತನದ ಕಾಲದಿಂದ ಬಳಸಿದ್ದೀವಿ ಅಂತ ಇವತ್ತು ವಾಪಸ್ ತೊಗೊಂಡಿದ್ದಾರೆ. ಅದೇ ಥರ ಪ್ರತಿ ವರ್ಷ ಹೇಳುತ್ತೆ ಯುರೋಪು, ಅಮೇರಿಕಾ, ಚೈನಾ 2000 ಪ್ಯೂರ್ಲಿ ಟ್ರೆಡಿಷ್ನಲಿ ಭಾರತೀಯ ಪ್ರಾಡಕ್ಟ್ಗಳು ಅನ್ನೋದನ್ನು ಪೇಟೆಂಟ್ ಮಾಡಿಕೊಳ್ಳುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಬಯೋಡೈವರ್ಸಿಟಿ ಆ್ಯಕ್ಟ್, ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟು ಅತ್ಯಂತ ಮುಖ್ಯ ಆಗ್ತದೆ. ಹಾಗಾಗಿ ಇವರನ್ನ ಮತ್ತು ಅದೇ ರೀತಿ ಇವರ ಸಾಧನೆಯನ್ನು ನೋಡಿ 2010ರಲ್ಲಿ ಈ ವೆಸ್ಟರ್ನ್ ಘಾಟ್ಸನ್ನು ಸಂರಕ್ಷಣೆ ಮಾಡುವಂತಹ ಪ್ಯಾನಲ್ಗೂ ಕೂಡ ಸೇರಿಸ್ಕೋತಾರೆ. ಅದರ ರಿಪೋರ್ಟ್ ಬರ್ತದೆ. ಅವರಲ್ಲಿ 64% ಇಲ್ಲ ಅಂದರೆ ಮಿನಿಮಮ್ ಕನಿಷ್ಠ ಒಂದು 64% ಆದರೂ ಹೈಲಿ ಸೆನ್ಸಿಟಿವ್ ಅಂತ ರೆಕಗ್ನೈಸ್ ಮಾಡಬೇಕು ಅಂತ. ಆದರೆ ಅಲ್ಲಿದ್ದಂತಹ ರಿಯಲ್ ಎಸ್ಟೇಟ್ ಇರ್ಬೋದು, ದುಷ್ಟ ಜನಗಳಿರ್ ಮೈನಿಂಗ್ ಮಾಫಿಯಾ ಇರ್ಬೋದು, ಇವೆಲ್ಲ ಸೇರಿಕೊಂಡು ಇದೆಲ್ಲ ಕಾಡಿಂದನೇ ಜನಗಳನ್ನ ಓಡಿಸ್ಬಿಡ್ತಾರೆ ಅಂತ ಹಬ್ಬಿಸ್ಬಿಡ್ತಾರೆ. ಆ ಕಾಡಿಂದ ಜನಗಳನ್ನ ಓಡಿಸ್ಬಿಡ್ತಾರೆ ಅಂತ ಹಬ್ಬಿಸಿದ ಪರಿಣಾಮವಾಗಿ ಅದಕ್ಕೆ ನಮ್ಮ ಗೌರ್ಮೆಂಟು ಆಲ್ಟರ್ನೇಟಿವ್ ಆಗಿ ಮತ್ತೊಂದನ್ನು ತರ್ತದೆ, ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ. ಈ ಕಸ್ತೂರಿ ರಂಗನ್ ಅವರು ಒಬ್ಬ ಸ್ಪೇಸ್ ಸೈಂಟಿಸ್ಟ್, ಜಿಯೋಲಾಜಿಕಲ್ ಸೈಂಟಿಸ್ಟ್, ಅವರು ಬಯೋಲಾಜಿಕಲ್ ಸೈಂಟಿಸ್ಟ್ ಅಲ್ಲ. ಓಕೆ, ನಾವು ಸೆಟಲೈಟಿಂದ ಏನು ರೇಡಿಯೋ ಮ್ಯಾಪ್ ಅಥವಾ ಮ್ಯಾಪಿಂಗ್ ಮಾಡ್ತಾರೆ ಆ ಥರದಿದ್ದಂಥ ಅವರು ಕೂಡ ಅದನ್ನು ಹೇಳಿ ಅವ್ರ ಮೇಲೆ ಒತ್ತಡ ತಂದು 37% ಮಾತ್ರ ಸೂಕ್ಷ್ಮ, ಇನ್ನು 63% ನಾವು ಬಳಸ್ಬೋದು ಅಂತ ಅವ್ರ ಹತ್ರ ಹೇಳಿಸ್ತಾರೆ. ಆದರೆ ಅಲ್ಲಿದ್ದಂಥ ಮಾಫಿಯಾಗಳು ಅದಕ್ಕೂ ಕೂಡ ಒಪ್ಪದೆ ಆ ಕಸ್ತೂರಿ ರಂಗನ್ ವರದಿ ಕೂಡ ಜಾರಿಗೆ ಬರಲ್ಲ. ಇವರು ಜನಗಳನ್ನ ಒಕ್ಕಲಬ್ಬಿಸಬೇಕು ಅಂತ ಯಾವತ್ತೂ ಕೂಡ ಹೇಳಿಲ್ಲ.
ಆ ಜನಗಳನ್ನ ಸಂರಕ್ಷಣೆಯಲ್ಲೇ ಬಳಸ್ಕೊಂಡು ಜನ ಮತ್ತು ಪ್ರಕೃತಿ ಎರಡೂ ಕೂಡ ಇರಬೇಕು ಅಂತ ಹೇಳಿರುವಂಥದ್ದು. ಆದರೆ ಕೊನೆಗೆ ಕಸ್ತೂರಿ ರಂಗನ್ ರಿಪೋರ್ಟ್ ಅಷ್ಟಾದರೂ ಕೂಡ ಏನು 80% ಹೊಂಟೋಗಿ 20% ಮಾತ್ರ ಉಳಿಸಿದ್ರೆ ಸಾಕು ಅಂದಿದೆ, ಅದು ಕೂಡ ನಾವಿಲ್ಲಿ ಜಾರಿಗೆ ಬರೋದಿಲ್ಲ. ಮತ್ತೆ ಇವತ್ತು ಅದು ಒಂದು ಪ್ರಶ್ನೆಯಾಗಿ ಅದು ಯಾವುದೇ ರೀತಿಯಾಗಿ ಜಾರಿಗೆ ಬರದೆ ನಮ್ಮ ಆನೆಗಳ ಬದುಕನ್ನು ನೋಡಬೇಕು. ನಾವು 2000 ವರ್ಷಗಳು ಅಥವಾ 100-500 ವರ್ಷ 200 ವರ್ಷಗಳ ಹಿಂದೆ ನಮ್ಮ ಆನೆಗಳ ಗುಂಪನ್ನು ನಾವು ನೋಡಬೇಕಂದ್ರೆ ಆನೆಗಳದ್ದು ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಸರ್ಕಲ್ ಥರ ಇತ್ತು. ಹೆಂಗಪ್ಪ ಅಂದರೆ ಇವತ್ತು ಬಂಡೀಪುರ್ ಫಾರೆಸ್ಟ್ ಅಂದರೆ ಅವುಗಳು ವೆಸ್ಟರ್ನ್ ಘಾಟ್ಸ್ನ ಉದ್ದಕ್ಕೂ ಹೋಗಿ ಗುಜರಾತ್, ಮಹಾರಾಷ್ಟ್ರದತ್ತ ಮಧ್ಯಪ್ರದೇಶಕ್ಕೆ ಬಂದು ಆಮೇಲೆ ಈಸ್ಟರ್ನ್ ಘಾಟ್ಸಿಗೆ ಬಂದು ಮತ್ತೆ ಕೆಳಗಡೆ ಈಸ್ಟರ್ನ್ ಘಾಟ್ಸಿಂದ ಕೆಳಗಡೆ ಬಂದು ಮತ್ತೆ ಇವತ್ತು ಏನು ಸಂಧಿಸೋ ಜಾಗ ಅಂತ ಕರಿತಾ ಇದ್ದೀವಿ ನಾವು, ಯಾವುದೋ ಬೆಳಗ್ಗೆ ರಂಗನ ಬೆಟ್ಟ, ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಮೀಟಿಂಗ್ ಪಾಯಿಂಟಲ್ಲಿ ಆ ಜಾಗಕ್ಕೆ ಬರ್ತಾಯಿದ್ವು. ಇದು ಮಳೆಗಾಲ ನೀರಿನ ಅವೈಲಬಿಲಿಟಿಗೆ ತಕ್ಕಂತೆ ಈ ಆನೆಗಳನ್ನ ಮೂಮೆಂಟ್ನ ನೋಡ್ಬೋದಾಗಿತ್ತು. ಈ ಆನೆಗಳ ಮೂಮೆಂಟು ಇವತ್ತು ನಾವು ಈ ವೆಸ್ಟರ್ನ್ ಘಾಟ್ಸು ಈಸ್ಟರ್ನ್ ಘಾಟ್ಸು ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ಲೂಟಿ ಮಾಡಿಬಿಟ್ಟು ಅಥವಾ ನಾಶ ಮಾಡಿರೋದ್ರಿಂದ ಇವತ್ತು ಆ ಮೂಮೆಂಟ್ನೇ ನೋಡೋಕ್ಕಾಗ್ತಾ ಇಲ್ಲ. ಇವತ್ತು ಏನು ಕಬಿನಿ ರಿಸರ್ವ್ ಅಂತ ಕರಿತಾ ಇದ್ವಿ, ಅಂತಹ ಒಂದು ವೇಸ್ಟ್ ಡ್ಯಾಮ್ ಅಂತ ಕರೀತಾರೆ. ಅದಕ್ಕೆ ಯಾರು ಯಲ್ಲಪ್ಪ ರೆಡ್ಡಿ ಅಂತಹ ಅತ್ಯಂತ ಮೇಧಾವಿಯಾದಂತಹ ವಿದ್ವಾಂಸರು ಅದರಿಂದ ಯಾತಕ್ಕೋಸ್ಕರ ಅದಕ್ಕೆ ಇಲ್ಲಿವರೆಗೂ ನೆರವೇರಿಸೇ ಇಲ್ಲ. ಅಂತಹ ವೇಸ್ಟ್ರಲ್ಲೂ ಕೂಡ ಹಿಂದೆ ನೋಡಿ ಕಬಿನಿ ಹಿಂದೆ ನಾವು ಆನೆಗಳು ನೋಡ್ಬೋದು, ಪ್ರಾಣಿಗಳು ನೋಡ್ಬೋದು ಅಂತ ಖುಷಿ ಪಡ್ಕೋಬೇಕಾಗಿರೋಂಥ ಅನಿವಾರ್ಯ ಸ್ಥಿತಿ ನಮಗೆ ಬಂದು ಒದಗಿದೆ. ಅಲ್ಲಿ 2 ಅಮೂಲ್ಯವಾದ ಭತ್ತಗಳನ್ನ ಬೆಳೀತಾ ಇದ್ರು ಮುಂಚೆ, ಕಬಿನಿ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ. ಅದೀಗ ಬೆಳೀತಾ ಇಲ್ಲ. 20,000 ಹೆಕ್ಟೇರ್ಗಿಂತ ಹೆಚ್ಚಿನ ಜಾಗ ಹಾಳಾಯಿತು. ಹೊಸದಾಗಿ ಕೊಟ್ಟಿರೋಂಥ ಜಾಗನೂ ಕೂಡ ಮಣ್ಣಿನ ಕಾಡನ್ನು ಕಡ್ದಿರೋದ್ರಿಂದ ಮಣ್ಣಿನ ಸವಕಳಿಯಾಗಿ ಅಲ್ಲೂ ಕೂಡ ಬೆಳ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ನಾವು ಇವತ್ತನ್ನು ನೋಡಿದ್ರೆ ಅದರ ಒಂದು ಕೇಸ್ ಸ್ಟಡಿನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಡ್ಯಾಮಿಂದ ನಾವು ಕರ್ನಾಟಕದವರು ಯಾವ ಲಾಭನೂ ಮಾಡ್ಕೊಳಕ್ಕಾಗಿಲ್ಲ ಅಂತ. ಅದೇ ರೀತಿ ನಮಗೆ ಮತ್ತೊಂದು ಅಪಾಯಕಾರಿಯಾದಂತಹ ಡ್ಯಾಮ್ ಬರ್ತಾ ಇದೆ. ಡ್ಯಾಮ್ ಕಟ್ಟಬೇಕಾದ್ರೆ ಮೇಕೆದಾಟು ಯೋಜನೆ. ಈ ಮೇಕೆದಾಟು ಯೋಜನೆಯಿಂದ ಕರ್ನಾಟಕಕ್ಕೆ ಲಾಭ ಇಲ್ಲ. ಅಲ್ಲಿ ಇರುವಂಥ ಕಾಡು 2.5 ಬಿಲಿಯನ್ ಇಯರ್ ಓಲ್ಡ್ ಫಾರೆಸ್ಟ್ ಅಂತಂದರೆ ಭೂಮಿಯ ಇತಿಹಾಸ ಹೇಳುವಂಥದ್ದು, ಭೂಮಿಯ ಏನೋ ವಿಕಾಸ ಹೆಂಗಾಯಿತು ಅಂತ ಹೇಳೋದು. ಅದನ್ನು ಸ್ಟಡಿ ಮಾಡಿ ನಾವು ಬಯೋಲಾಜಿಕಲ್ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ಕೊಂಡ್ರೇ ಇನ್ನು ಹೆಚ್ಚಿನ ದುಡ್ಡು ಸರ್ಕಾರಕ್ಕೆ ಬರ್ತದೆ. ಇವತ್ತು ಮೈಕ್ರೋ ಆರ್ಗ್ಯಾನಿಸಮ್ ಯಾವ ಥರ ಇದ್ದಂತ ಕಟ್ಟಿಲ್ಲ. ಅಲ್ಲಿ 10 ಥರ ನೇರಳೆಣ್ಣು ಸಿಗ್ತವೆ. ಅಲ್ಲಿ ಸಿಗುವಂಥ ನೇರಳೆಣ್ಣು ಅಮೃತಕ್ಕೆ ಸಮಾನ ಅಂತ ಕರೀತಾರೆ. ಆ ನೇರಳೆಣ್ಣ ಬೀಜ ಕೂಡ ಇವತ್ತು ಯಾವುದು ಅತ್ಯಂತ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇರುವಂತಹ ಡಯಾಬಿಟೀಸ್ಗೆ ಮದ್ದಾಗಿ ಬಳಸ್ತಾ ಇದ್ದಾರೆ. ಈ ಥರ ಮತ್ತು ನೀವೆಲ್ಲ ಮಾಗಳಿ ಬೇರೆ ಕೇಳಿದ್ದೀರಿ, ತಿಂದಿದ್ದೀರಿ ಅಲ್ವಾ? ಆ ಮಾಗಳಿ ಬೆಟ್ಟ ಅಂತಲೇ ಇದೆ. ಅದರ ನೇಚರ್ ಹೆಂಗೆ ಗೊತ್ತಾ, ಬೇರು ಟನಲ್ ಥರ ಬಂಡೆನ ಕೊರೆಯುತ್ತೆ. ಬಂಡೆನ ಕೊರೆದು 40-50 ಅಡಿಗಳು ಅಲ್ಲಿ ಮಳೆ ಬಿದ್ದಂಥ ನೀರನ್ನ ಶುದ್ಧೀಕರಣ ಮಾಡಿ ಶುದ್ಧ ಕೂಡಿಯ ನೀರನ್ನ ಅದು ಬೇರು ಸುತ್ತ ಶೇಖರಣೆ ಮಾಡಿ ಇಟ್ಕೊಂಡಿರ್ತದೆ. ಅದಕ್ಕೆ ಮಾಗಳಿ ಬೇರನ್ನ ಬಳಸುವಂಥದ್ದು, ಅದನ್ನು ನಾವು ಇವತ್ತು ಆಹಾರವಾಗಿ ಬಳಸ್ತಾ ಇದ್ದೀವಿ. ಅಂಥದ್ದೆಲ್ಲವೂ ಮುಳುಗಡೆ. ಮತ್ತು ರೋಲಿಂಗ್ ಚೈನ್ ಮೌಂಟನ್ಸ್ ಅಂತ ಕರ್ತಾರೆ ಈ ಥರ. ಓಕೆ, ಈ ಹೆಂಗೆ ಬಾಣಲಿ ಆಕಾರದಲ್ಲಿ ಏನೋ ಲೇಯರ್ ಒಂದು ಸೀರೆನ ಮೇಲ್ಗಡೆಯಿಂದ ಬಿಟ್ಟರೆ ಹೆಂಗೆ ಪದರ ಥರ ಆ ಥರ ಇರುವಂತಹ ಮೌಂಟನ್ಸ್ಗಳು ಅಂತ ಕರೀತಾರೆ. ಓಕೆ ಬುದ್ಧಿ ಇಲ್ಲದೇನವರು ಕೂಡ ಅದನ್ನು ಮುಳುಗಿಸೋಕ್ಕೆ ಹಾಳು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ. ಓಕೆ, ಹೆಂಗೆ ಕಬಿನಿ ಒಂದು ತೊಟ್ಟಿ ಥರ ಆಗಿ ತಮಿಳ್ನಾಡವ್ರಿಗೆ ಲಾಭ ಆಯಿತು, ಇದು ಕೂಡ ಅದೇ ರೀತಿ ಆಗುತ್ತೆ. ಯಾಕೆಂದರೆ 100 ಕಿಲೋಮೀಟ್ರ್ ಬೆಂಗಳೂರಿಗೆ ಹೋಗಬೇಕು. 100 ಕಿಲೋಮೀಟ್ರು ಇದು 300 ಮೀಟ್ರಲ್ಲಿದೆ. ಬೆಂಗಳೂರು 900 1000 ಮೀಟರ್ ಎತ್ತರದಲ್ಲಿದೆ. ನಮ್ಮ KRS 900 ಮೀಟರ್ ಎತ್ತರದಲ್ಲಿದೆ. 110 ಕಿಲೋಮೀಟ್ರ್ ಇಲ್ಲಿಂದ 100 ಕಿಲೋಮೀಟ್ರು, ಇನ್ನು 10 ಕಿಲೋಮೀಟ್ರು. ಓಕೆ, ಮತ್ತು ಪ್ರತಿ ಸಲಿಗೂ ಎನರ್ಜಿ ಕೊಟ್ಟು ಪಂಪ್ ಮಾಡಬೇಕು. ಮತ್ತು ಈಗ ಹೋಗುತ್ತಲ್ಲ ಪೈಪ್ಲೈನು, ಅದೆಲ್ಲನೂ ಶ್ರೀಮಂತರ ಆಸ್ತಿನೇ. ಸಾಮಾನ್ಯ ಜನಗಳ ಜಮೀನು ಇರೋದು ತುಂಬ ಕಮ್ಮಿ. ಆದರೆ ಕ್ಯಾರಸಿಂದ ಆ ಕಡೆಗೆ ಹೋದರೆ ಮತ್ತೆ 2 ಲಕ್ಷ ಹೆಕ್ಟೇರು ನೀರಾವರಿ ಮಾಡ್ಬೋದು. ಮತ್ತು ಆ ಥರ ಹೈಟ್ ಇರೋದು ಕಮ್ಮಿ. ಹಾಗಾಗಿ ಜನಗಳಿಗೆ ಮತ್ತು ಅದೆಲ್ಲ ಜನಗಳ ಆಸ್ತಿಯಾಗಿದೆ. ಹಾಗಾಗಿ ಅದು ವೈಜ್ಞಾನಿಕ ಅಂತ ಕನ್ಸಿಡರ್ ಆಗುತ್ತೆ ಹೊರತು ಇದು ಕನ್ಸಿಡರ್ ಆಗೋದಿಲ್ಲ. ಅದರಿಂದ ನಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ನಮ್ಮೆಲ್ಲ ಅರ್ಥ ಮಾಡ್ಕೋಬೇಕು, ನೀರನ್ನ ತಯಾರು ಮಾಡೋರು ಮನುಷ್ಯರಲ್ಲ. ಮನುಷ್ಯರು ತಯಾರು ಮಾಡೋಕ್ಕಾಗಿರೋ ಅವ್ರನ್ನ ಇನ್ನೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ.
ಇದನ್ನು ತಯಾರು ಮಾಡೋಂಥದ್ದು ಈ ಪ್ರಕೃತಿ, ಗಿಡ ಮರಗಳು. ಅಲ್ಲಿಂದಲೇ ವಾಟರ್ ಸೈಕಲ್ ಆಗಿ ನಮಗೆ ಪ್ರತಿಯೊಂದು ಬಯೋಟಿಕ್ ಅಂತೀವಿ, ಅಂದರೆ ಜೀವ ಇಲ್ಲದೆ ಇರೋದು, ಜೀವ ಇರೋ ಎರಡೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಅಷ್ಟು ಸಾವಿರಾರು ಸೈಕಲ್ ಆದಾಗ ಮಾತ್ರ ಒಂದನೇ ಎಕ್ಸ್ಟ್ರಾ ಜನ್ರೇಟ್ ಆಗುವಂಥದ್ದು. ಅದಕ್ಕೆ ಮಾಧವ ಗಾಡ್ಗಿಲ್ ಅವ್ರನ್ನ ಗೌರ್ಮೆಂಟ್ ಅರ್ಥ ಮಾಡ್ಕೊಳ್ಳಲಿಲ್ಲ. ಅದೇ ರೀತಿ ಜನಗಳು ಒತ್ತಾಯ ಮಾಡಿದ್ರು, ಬಟ್ ಪ್ರಯೋಜನ ಆಗಲಿಲ್ಲ. ಯಾಕೆಂದರೆ ಹೇಗೆ ನಮ್ಮಲ್ಲಿ ಒಗ್ಗಟ್ಟು, ಜನಗಳ ಬಲ, ಇವತ್ತೇನಿದ್ರು ಬಲಗಳ ಪ್ರಭಾವ. ಓಕೆ, ನಮಗೆ ನಮ್ಮ ಬಗ್ಗೆ ಆತ್ಮಾಭಿಮಾನ ಹೇಳ್ಕೊಳ್ಳೋಂಥದ್ದೇ ಒಂಥರ ಮೂರ್ಖರ ಥರ ಕೆಲಸ ಅಂತ ಹೇಳೋ ಥರ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹಾಗಾಗಿ ಓಕೆ, ಅಂಥದ್ದೆಲ್ಲನೂ ನಾವು ಮನಸ್ಸಿಂದ ಬಿಟ್ಟು ಪ್ರಕೃತಿನೂ ಕೂಡ ನಮ್ಮ ಬಗ್ಗದ್ದಕ್ಕಿಂತ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿ, ನಮ್ಮವ್ರು ಹೆಂಗೆ ನಮ್ಮ ನಿಜವಾದ ಹಿಂದಿನ ಜನಗಳು ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು, ಎಸ್ಪೆಷಲಿ ಕರ್ನಾಟಕದಲ್ಲಿ. ಓಕೆ, ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿದಾಗ, ನಮ್ಮ ಬದುಕನ್ನು ರೂಪಿಸ್ಕೊಂಡಾಗ, ಪ್ಲಾಸ್ಟಿಕ್ಕು ಅತಿ ದೊಡ್ಡ ಸಮಸ್ಯೆ ಯಾವುದೋ ಅರೇಬಿಯನ್ ಸೀಯಲ್ಲಿ ತಗೊಬಂದು ಅಮೇರಿಕನ್ ಯುರೋಪಿಯನ್ ಕಾಂಟಿನೆಂಟ್ ಅವರು ಸುರಿತಾ ಇದ್ದಾರೆ. ನಾವು ಇವತ್ತು ಕೂಡ ಎಲ್ಲವನ್ನು ಪ್ಲಾಸ್ಟಿಕಲ್ಲೇ ಬಳಸ್ಕೊತಾ ಇದ್ದೀವಿ. ಇವತ್ತು ಪ್ಲಾಸ್ಟಿಕ್ಕಿನ ಎಲ್ಲ ಸಾಮಾನುಗಳನ್ನು ನಾವು ಇನ್ನೂ ತಗೊಳ್ತಾ ಇದ್ದೀವಿ. ಇನ್ನೂ ಅದನ್ನು ಬಿಡೋದಕ್ಕೆ ನಮಗೆ ಮನಸ್ಸಿಲ್ಲ. ಯಾಕೆಂದರೆ ಬಿಡೋದು ಹೆಂಗಾಗುತ್ತೆ, ಚೈನೀಸ್ ಪ್ರಾಡಕ್ಟ್ ಬಿಟ್ಬಿಟ್ರೆ ನಮ್ಮ ಬದುಕೇ ನಡೆಯಲ್ಲ ಅನ್ನೋ ಥರದಲ್ಲಿ ನಮ್ಮೆಲ್ರಿಗೂ ಆಗೋಗಿದೆ. ಹಾಗೆ ಅಂಥದ್ದನ್ನು ಸರ್ಕಾರ ಯಾವಾಗ ಒಪ್ಪುತ್ತೆ ಅಂದರೆ ಯಾವಾಗ ಜನಬಲ ಇದೆಯಾ ಆವಾಗ ಮಾತ್ರ ಸರ್ಕಾರ ಜನಬಲ ಇಲ್ಲ ಅಂದರೆ ಸರ್ಕಾರ ಯಾವುದನ್ನು ಕೇಳಿಸ್ಕೊಳ್ಳೋದಿಲ್ಲ. ಹಾಗಾಗಿ ಜನಬಲ ಕರ್ತವ್ಯ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕಾಗಿರೋದು. ಯಾಕೆ ಈ ಪ್ರಕೃತಿ ಸಂಪತ್ತು ಇರಬೇಕು, ಯಾತಕ್ಕೆ ಪ್ಲಾಸ್ಟಿಕ್ ಬಳಸಬಾರ್ದು, ಯಾತಕ್ಕೆ ನಾವು ಹೆಂಗೆ ಪ್ರಕೃತಿ ಜೊತೆ ಬದುಕಬೇಕು. ಮೋರಿ ಒಂದೇ ಇಂಪಾರ್ಟೆಂಟ್ ಅಲ್ಲ, ಮೋರಿಗಿಂತ ಇಂಪಾರ್ಟೆಂಟ್ ನೀರು ಅಲ್ವಾ. ಆ ನೀರಿನ ಮೂಲಗಳು ಉಳಿಸ್ಕೊಳ್ಳೋದು ಹೆಂಗೆ ಅಂದರೆ ಇವೆಲ್ಲ ಬೆಟ್ಟ ಗುಡ್ಡ, ನಮ್ಮಲ್ಲಿ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳನ್ನ ಉಳಿಸ್ಕೊಂಡಾಗ, ಅದೇ ರೀತಿ ಅದೇ ಇದಾದಾಗ ಇಂಥ ಅಮೂಲ್ಯವಾದ ಸಹ್ಯಾದ್ರಿ ಬೆಟ್ಟಗಳನ್ನ ಉಳಿಸೋದಕ್ಕೆ ಇವರ ರಿಪೋರ್ಟು ಅತ್ಯಂತ ಅಮೂಲ್ಯ ಪ್ರಪಂಚ. ಅದನ್ನು ಮನಗಂಡು ಅಮೇರಿಕ 1924ರಲ್ಲಿ ಇವರಿಗೆ ಲೈಫ್ ಟೈಮ್ ಪರಿಸರದಲ್ಲಿ ಕೆಲಸ ಮಾಡಿರೋರಿಗೆ ಒಂದು ಅವಾರ್ಡ್ ಕೊಡುತ್ತೆ. ಅಂಥ ಅವಾರ್ಡ್ನ ಇವ್ರಿಗೆ ಕೊಟ್ಟಿದೆ. ಇವರಿಗೆ ಸಾಕಷ್ಟು ಸರ್ಕಾರ ಕೂಡ ರೆಕಗ್ನೈಸ್ ಮಾಡಿ ಪದ್ಮಭೂಷಣ, ಪದ್ಮಶ್ರೀ ಎಲ್ಲ ಅವಾರ್ಡ್ಗಳು ಕೂಡ ಕಾಲದಲ್ಲಿ ಸರ್ಕಾರ ಅವ್ರನ್ನ ರೆಕಗ್ನೈಸ್ ಮಾಡಿ ಅವರ ಅಭಿಪ್ರಾಯನ ಕೇಳಿಕೊಂಡು ಮನಗಂಡಿದೆ. ಆದರೆ ಮತ್ತಷ್ಟು ಕೇಳಿ ಮತ್ತಷ್ಟು ಅಭಿಪ್ರಾಯನ ಕೊಡೋದಕ್ಕೆ ಅಥವಾ ಮತ್ತಷ್ಟು ಕೆಲಸ ಮಾಡೋಕ್ಕೆ ಅವ್ರಿಗೆ ಜನಬಲ ಬೇಕಾಗಿತ್ತು. ಆ ಜನಬಲ ಇದ್ದರೆ ಇನ್ನೊಂದಷ್ಟು ಉಳಿಬೋದಾಗಿತ್ತು. ಅಥವಾ ನಮ್ಮ ಸ್ವಾರ್ಥಗಳನ್ನ ಬಿಟ್ಟು ಯೋಚನೆ ಮಾಡಿದಾಗ ಮಾತ್ರ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಪರಿಸರ, ನಮ್ಮೂರ ಪರಿಸರ, ಈ ಸಹ್ಯಾದ್ರಿ ಬೆಟ್ಟನ ಏನು ಹಾಳಾಗ್ತಿದೆ, ಅಟ್ಲೀಸ್ಟ್ ಉಳಿದಿರೋದಾದರೂ ಉಳಿಸ್ಕೊಂಡ್ರೆ ಅದೇ ನಾವು ಇವರ ಬದುಕಿಗೆ ಕೊಡಬಹುದಾದಂತಹ ಬೆಲೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸೋಣ. ಥ್ಯಾಂಕ್ ಯು.